ಈಗ ಯಾಕೆ ಹಿಂದೂ ಸಮ್ಮೇಳನ ನಡೀತದೆ, ಏನಿದೆ ಉದ್ದೇಶ, ನೀವು ಪಾಲ್ಗೊಳ್ತೀರಾ? ನೋಡಿ, ಹಿಂದೂಗಳ ಸಂಘಟನೆ ಆಗಬೇಕು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಬಾಂಗ್ಲಾದೇಶಿಯರು, ರೋಹಿಂಗ್ಯಾಗಳು ದೊಡ್ಡ ಸಂಖ್ಯೆ ಇರುವುದರಿಂದ ಒಂದೊಂದು ದಿವಸ ಕರ್ನಾಟಕಕ್ಕೂ ಬಾಂಗ್ಲಾದೇಶದಲ್ಲಿ ಆದಂಥ ಪರಿಸ್ಥಿತಿ, ಪಶ್ಚಿಮ ಬಂಗಾಳದಲ್ಲಿ ಆದಂಥ ಪರಿಸ್ಥಿತಿ, ಕೇರಳದಲ್ಲಿ ಆದ ಪರಿಸ್ಥಿತಿ ಹಿಂದೂಗಳಿಗೆ ಬರಬಾರ್ದು ಅಂತೇಳಿ ಹಿಂದೂಗಳು ಸಂಘಟಿತರಾಗಬೇಕು. ಏನು ಇವತ್ತು ಬಾಂಗ್ಲಾದೇಶದಲ್ಲಿ ಆದಂಥ ಘಟನೆಗಳಿಂದ ನಾವು ಎಚ್ಚೆತ್ತುಕೊಂಡು ಮುಂದಿನ ದಿವಸಗಳಲ್ಲಿ ನಮ್ಮ ಸನಾತನ ಧರ್ಮ ಭಾರತ ಉಳಿಲಿಕ್ಕೆ ಇಂಥ ಒಂದು ಸಂಘಟನೆಗಳು ಭಾಳ ಜನಜಾಗೃತಿ ಅವಶ್ಯಕ ಇದೆ. ಎಲ್ಲ ಎಲ್ಲೆಲ್ಲಿ ನಾನು ಸಾಧ್ಯತೆ ಎಲ್ಲ ಹಿಂದೂ ಸಂಘಟನೆಗಳ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೀನಿ. ಈಗಾಗಲೇ ನನಗೆ ಆ ಹಿಂದೂ ಸಂಘಟನೆ ಮಾಡುವಂಥ ಏನು ಪ್ರಮುಖರದಾರ ಸಂಪರ್ಕ ಮಾಡ್ಯಾರ. ಮೊನ್ನೆ ಗೋಶಾಲೆಯಲ್ಲಿ ಒಂದು ಸಭೆ ಆಗಿದೆ. ಅವರು ಎಲ್ಲ ಸಭೆಯಲ್ಲಿ ಎಲ್ಲೆಲ್ಲಿ ನಿಮ್ಗೆ ಸಾಧ್ಯ ಇದೆ ಅದರಲ್ಲಿ ಫೆಬ್ರವರಿಯಲ್ಲಿ ಒಂದು ಯಾವುದೋ ತಾರೀಕಿಗೆ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಂತ ಮಾಡಿದ್ವಿ. ಆವಾಗ 24 ತಾರೀಕಿಗೆ ದೊಡ್ಡ ಪ್ರಮಾಣ ಮಾಡಬೇಕಂತ ಮಾಡಿದ್ವಿ. ಎಲ್ಲ ಕಡೆನೂ ಇಡೀ ರಾಜ್ಯದಲ್ಲಿ ಎಲ್ಲೇ ಹಿಂದೂ ಸಂಘಟನೆಗಳು ಇವತ್ತು ನಾನು ಫೆಬ್ರವರಿ 13ನೇ ತಾರೀಕಿಗೆ ಬೈಂದೂರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಅಲ್ಲಿಯ ಕೆಲವೊಂದು ಊರನ್ನು, ಬಸರೂರು ಅನ್ನೋಂಥ ಊರನ್ನು ಈ ಒಂದು ಇದರಿಂದ ಮುಕ್ತ ಮಾಡಿದಂಥ ಒಂದು ಗ್ರಾಮದವರೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಒಂದು ಕೃತಜ್ಞತೆ ಸಲ್ಲಿಸುವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹಿಂದೆಯಲ್ಲಿ ದೇವೇಂದ್ರ ಫಡ್ನವೀಸ್ ಅವರು ಬಂದಿದ್ದರು, ಗೋವಾ ಮುಖ್ಯಮಂತ್ರಿಗಳು ಬಂದಿದ್ದರು. ಈ ಸಲ ನನ್ನನ್ನು ಆಹ್ವಾನ ಮಾಡಿದ್ದಾರೆ, ನಾನು ಹೋಗ್ತಾ ಇದ್ದೀನಿ. ಸರ್, ಮೊನ್ನೆ ಕಾರ್ಯಕ್ರಮ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು ವ್ಯಕ್ತವಾಗುತ್ತೆ. ಅಂದರೆ ಯತ್ನಾಳ್ ಬಾಲ ಅಂತ ಇದಕ್ಕೆ ಸರ್ಕಾರದಲ್ಲಿ ಒಂದು ರೀತಿ ಮುಜುಗರ ಆಯಿತು ಸರ್ಕಾರಕ್ಕೆ. ಏನಿಲ್ಲ ನೋಡಿ, ಅವರು ರಾಜ್ಯದ ಮುಖ್ಯಮಂತ್ರಿ, ಅವರು ಒಂದಂತೂ ನಾವು ತಿಳ್ಕೋಬೇಕು. ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿ, ಕಾಂಗ್ರೆಸ್ ಮುಖ್ಯಮಂತ್ರಿ ಅಲ್ಲ. ನಮ್ಮ ಪ್ರಧಾನಮಂತ್ರಿಗಳು BJP ಪ್ರಧಾನಮಂತ್ರಿಗಳಲ್ಲ, ಅವರು ನಮ್ಮ ದೇಶದ ಪ್ರಧಾನಮಂತ್ರಿ. ಯಾವುದೇ ಪಕ್ಷದವರು ಇವತ್ತು ನಮ್ಮ ಪ್ರಧಾನಮಂತ್ರಿಗಳಿಗೆ ಎಷ್ಟು ಗೌರವ ಕೊಡಬೇಕು, ಕಾಂಗ್ರೆಸ್ನವರು ಅಟ್ಟೆ ಕೊಡಬೇಕು, ಕಮ್ಯುನಿಸ್ಟರು ಅಟ್ಟೆ ಕೊಡಬೇಕು. ಎಲ್ಲ ಪಕ್ಷದವ್ರ ಜವಾಬ್ದಾರಿ ಇದೆ. ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಗೌರವ ಕೊಡುವಂಥದ್ದನ್ನು ಅವ್ರು ಕಲಿಬೇಕು. ನಾ ಹೆಂಗೆ ಸಿದ್ದರಾಮಯ್ಯವ್ರಿಗೆ ಗೌರವ ಕೊಡುವಂಥದ್ದು ಮಾಡಿದ್ದೀನಿ, ಕಾಂಗ್ರೆಸ್ನವ್ರ ಕಡೆಯಿಂದ ಅದೇ ಅಪೇಕ್ಷೆ ಮಾಡ್ತೀನಿ. ನಮ್ಮ ಪ್ರಧಾನಮಂತ್ರಿಗಳಿಗೆ, ಭಾರತದ ಪ್ರಧಾನಮಂತ್ರಿಗೆ ಗೌರವ ಕೊಡುವಂಥ ಒಂದು ದೊಡ್ಡ ಗುಣ ಅವ್ರು ಬೆಳೆಸೋಲ್ಲ ಅಂತೇಳಿ ಅವ್ರು ಸಲಹೆ ಕೊಡ್ತೀವಿ. ಇದು ಭಾಳ ಜನರಿಗೆ ಇದೇ ನೋಡ್ರಿ ಹೆಂಗಿದೆ ಅಂದರೆ, ಇವತ್ತು ಸಿದ್ದರಾಮಯ್ಯನವರು ಬಂದಾಗ ಜನರ ಪ್ರೀತಿ ವಿಶ್ವಾಸ ಅವರು ಮೊದಲೇನೋ ಕೆಲವೊಂದು ಹೋಗಿ ಸುಳ್ಳು ಹೇಳಿರ್ತಾರೆ, ಎತ್ತಾಳದೇನು ಇಲ್ಲ, ಜೀರೋ ಅದಾನೆ, ಹಂಗದಾನೆ, ಹಿಂಗೆ ಹೇಳಿರ್ತಾರೆ. ಇದೆಲ್ಲ ಜನರ ಪ್ರತಿಕ್ರಿಯೆ ನೋಡಿದಾಗ ಅವ್ರಿಗೂ ಅನ್ನಿಸ್ತದೆ ಒಬ್ಬ ಜನಪ್ರಿಯ ಅದಾನಪ್ಪ. ಮತ್ತೆ ನಾನು ಆ ಕಾಂಗ್ರೆಸ್ ಏನು ಅವತ್ತಿನ ಸರ್ಕಾರಿ ಕಾರ್ಯಕ್ರಮ ನಾನು ಯಾರನ್ನೂ ಕರ್ಕೊಂಡು ಹೋಗಿರ್ಲಿಲ್ಲ. ಎಲ್ಲ ಕಾಂಗ್ರೆಸ್ಸಿನ MLAಗಳು, ಮಂತ್ರಿಗಳು ಕರ್ಕೊಂಡು ಒಂದು ಜನ ಇತ್ತು. ಅವರೇ ಜನ ಟೀಕೆ ಹಾಕಿದ್ರೆ ಕೂಗು ಹೊಡೆದ್ರೆ ನಾನು ಅದಕ್ಕೆ ಬಾಧ್ಯಸ್ತಲ್ಲ. ಅದ್ರ ಜನರ ಪ್ರೀತಿ ವಿಶ್ವಾಸ ಇದೆ. ಆ ಪಾರ್ಟಿ ಒಳಗೆ ಸಿದ್ದರಾಮಯ್ಯ ಪ್ರೀತಿ ಇರ್ಬೋದು, ನನಗೆ ಯತ್ನಾಳ್ ಮೇಲೆ ಅವ್ರ ಪ್ರೀತಿ ಇರ್ಬೋದು. ಅದಕ್ಕೆ ಸಿದ್ದರಾಮಯ್ಯನವ್ರು ಹೇಳ್ತಾರಲ್ಲ, ಅವ್ರ ಫ್ಯಾನು ನಮ್ಮ ಫ್ಯಾನು ಒಂದೇ ಅದ. ಬಿಜಾಪುರ ನಮ್ಮ ಫ್ಯಾನ್ ಹಾಕ್ತಾರೆ, ಬೇರೆ ಕಡೆ ಸಿದ್ದರಾಮಯ್ಯ ಫ್ಯಾನ್ ಹಾಕ್ತಾರೆ. ಫ್ಯಾನ್ ಆಗೋದ್ರಿಂದ ನಾವೇನೋ ಫ್ಯಾನ್ ತಿರ್ಗಿಸ್ಲಾಕ ನಾವು ಕೊಡೋದಿಲ್ಲ. ಫ್ಯಾನ್ ತಾನೇ ತಿರ್ಗ್ತದೆ, ನಾನೇನು. ಸರ್, ಅದು ಕಾಂಗ್ರೆಸ್ ಜಿಲ್ಲಾ ನಾಯಕರಿಗೆ DK ಶಿವಕುಮಾರ್ ಕರೆದು ಬೈದ್ರಂತೆ. ಇಂಥ ಕಾರ್ಯಕ್ರಮದಲ್ಲಿ ಯತ್ನಾಳ್ ಅವರು ಹೊಗಳ್ತಾರಂದ್ರೆ ನಮ್ಗೆ ಎಷ್ಟು ಮುಜುಗರ ಆಗುತ್ತೆ. ಯತ್ನಾಳ್ ನೋಡಿ, ನಾಳೆ ಯಾರು ಹೊಗ್ಯಾರ? ಮುಖ್ಯಮಂತ್ರಿಗಳು ಅವರೇನು ಹೊಗಳೇ ಇಲ್ಲ, ಅವ್ರು ಯಾವುದು ಹೊಗಳಿಕೆ ಮಾತಾಡಿಲ್ಲ. ಹೊಗಳಿದವ್ರು ಯಾರು ಅಂದರೆ ಜನ. ವೇದಿಕೆ ಮೇಲಿದ್ದವ್ರು ಯಾರೂ ಹೊಗಳಿಲ್ಲ. ಏನು MB ಪಾಟೀಲ್ ಹೊಗ್ಯಾರ, ದ ಗ್ರೇಟ್ ಸೋಮನಾಥ್ ಪಾಟೀಲ್ ಹೊಗ್ಯಾರ? ಇಲ್ಲ, ಯಾರೂ ಹೊಗಳಿಲ್ಲ. ಜನ ಹೊಗ್ಯಾರ. ಜನ ನಮ್ಮ ಹಿಂದಿದ ಅರ್ಥ ಸಂಕೇತ ಕೊಟ್ಟಾರ. ಅದು ಬರೀ ಕಾಂಗ್ರೆಸ್ಸಿಗೆ ಅಷ್ಟೆಲ್ಲ BJPಗೂ ಸಂಕೇತ ಕೊಟ್ಟಾರ. ಹುಷಾರ್, ಯತ್ನಾಳ್ ಏನಾರು ಮಾಡಿದ್ರೆ ಮಾನ್ಯವಾಗಿ ಅವ್ರಿಗೂ ಕೊಟ್ಟಾರ. ಅದು ಸುಮ್ಮನೆ ಫಾಲ್ತು ಭಾಷಣ ಮಾಡ್ತಾರೆ. ಪತ್ರಿಕಾಗೋಷ್ಠಿ ಕೊಟ್ಟು ಮನೆಯಿಂದ ಉಪ್ಪಿಟ್ಟ ಚಹಾ ತಂದು ಅದೇ 10 ಮಂದಿಗೆ ತರೋದು ಉಪ್ಪಿಟ್ಟ ಚಹಾ. 11 ಪತ್ರಕರ್ತರು ನಿಮ್ಗೆ ಏನೂ ಸಿಗೋದಿಲ್ಲ ಅಂತ ಗಿರಾಕಿ ದಿನ ಒಂದು ಪ್ರೆಸ್ ಮೀಟ್ ಮಾಡ್ತೇವಲ್ಲ, ಕೆಲಸ ಇಲ್ಲ, ಬಗಸಿಲ್ಲ. ಅಂಥದ್ದು ಬಿಟ್ಟು BJP ಕಟ್ಟಬೇಕಾಗಿತ್ತು. ಜನರಿಗೆ ಏನು ಬೇಕಾಗೈತಿ, ಪರ್ಯಾಯ ಈ ರಾಜ್ಯದಲ್ಲಿ BJP ಅಧಿಕಾರ ಬರಬೇಕಂತ. ಮತ್ತು ನಮ್ಮನ್ನು ಬಿಟ್ಟು, ಪ್ರತಾಪ್ ಸಿಂಗ್ ಬಿಟ್ಟು ಎಲ್ಲ ಪ್ರಮುಖರೇನು ರಮೇಶ್ ಜಾರಕಿಹೊಳಿ ನೆಗ್ಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ BJP ಜನರ ಅಭಿಪ್ರಾಯ ಇದೆ.
ಅದಕ್ಕೆ ನಾನು BJP ಕಿವಿ ಮಾತು ಹೇಳ್ತೀನಿ. ಈ ಇಂಥ ಚೇಲಾಗಳನ್ನ ಅಧ್ಯಕ್ಷ ಮಾಡಿಕೊಂಡು ಚೇಲಾಗಳನ್ನ ಪ್ರಧಾನಿಕ ಮಾಡ್ತಾರೆ. BJP ಭವಿಷ್ಯ ಇಲ್ಲ. ಅದಕ್ಕೆ ಅದು ಬದಲಾವಣೆ ಮಾಡಬೇಕಂತ ಜನ ಕರ್ನಾಟಕ ಸರ್ಕಾರ ಕಾರ್ಯಕ್ರಮದಲ್ಲಿ ಜಯಕಾರ ಅಲ್ಲ ಪದಾಧಿಕಾರಿ ವಿಚಾರದಲ್ಲೂ ಗಲಾಟೆ ಆಗಿದೆ ಸರ್. ಬಿಜೆಪಿ ಹೈಕಮಾಂಡ್ ಚೇಂಜೇ ಮಾಡ್ತಿಲ್ಲ ಸರ್, ಏನು ಒಂದು ನಿರ್ಧಾರಕ್ಕೆ ಬರ್ತಾ ಇಲ್ಲ ಸರ್. ಅವ್ರಿಗೆ ಎಲ್ಲ ಯಾವಾಗ ಸುಪ್ರೀಂ ತಗೋಬೇಕು ಸಮರ್ಥ ಅದಾರ. ಇಡೀ ದೇಶ ಆಳ್ತಾರ ಅವ್ರು. ನರೇಂದ್ರ ಮೋದಿ ಅಮಿತ್ ಶಾ ಇಡೀ ದೇಶ ಆಳ್ತಾರ. ಯಾರನ್ನ ಯಾವಾಗ ಮನೆಗೆ ಇಟ್ಕೊಂಡು ಯಾರನ್ನ ಮ್ಯಾಗೆ ಅವ್ರಿಗೆ ಇರುವಂಥ ಬುದ್ಧಿ ಮತ್ತೆ ಕರ್ನಾಟಕದಲ್ಲಿ ದೇಶದಲ್ಲಿ ಯಾರಿಗೆ ಪ್ರಧಾನಮಂತ್ರಿಗಳು ಬರ್ತಾರೆ. ರಾಜ್ಯದಲ್ಲಿ ಎಲ್ಲ ಏನೇ ಮತ್ತು ಎಲ್ಲ ಮುಗಿದಿದೆ, ಒಂದಾಗಿದ್ದೀವಿ ಅಂತ ಹುಬ್ಬಳ್ಳಿಯಲ್ಲಿ ಚುನಾವಣೆಗೆ ಕೂಡ ಪ್ಲಾನ್ ಮಾಡಿ ಒಂದು ಸಮಾವೇಶ ಮಾಡಲಿಕ್ಕೆ ಸಿದ್ದರಾಮಯ್ಯ ರಾಜಕಾರಣ ಹೆಂಗಿದೆ ಅಂದರೆ ಶಕ್ತಿ ಪ್ರದರ್ಶನ ಮಾಡದೇ ಇದ್ದರೆ ನಾಯಕತ್ವ ಸಿದ್ದರಾಮಯ್ಯನವರು ತಮ್ಮ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ. ಡಿ ಕೆ ಶಿವಕುಮಾರ್ ಇದ್ರು. ಉತ್ತರ ಕನ್ನಡ ಡಿ ಕೆ ಶಿವಕುಮಾರ್ ಬಿಜಾಪುರಕ್ಕೆ ಬಂದೆ ಅಪ್ಪನಾಗ ಹೋಗೋದು. ನನಗೆ ಜಯಕಾರ ಆಗ್ತಾರೆ. ಸಿದ್ದರಾಮಯ್ಯನ ಜೊತೆ ಹೆಚ್ಚು ಜಯಕಾರ ಶಕ್ತಿ ಪ್ರದರ್ಶನ ಸಿದ್ದರಾಮಯ್ಯನವ್ರು ಮಾಡ್ತಾರೆ. ನಾವು ಶಕ್ತಿ ಪ್ರದರ್ಶನ ನಾವು ಮಾಡೋದಿಲ್ಲ, ನಾವು ಸುತ್ತುಪಡಿಸೋದಿಲ್ಲ. ಆ ಜನನೇ ಬಂದು ಸತ್ತಿದೆ ವಿಪಕ್ಷವಾಗಿ ತನಿಖೆ ಆಗ್ಬೇಕಾದ್ರೆ ಏನಾಗ್ತದ ಏನಾಯ್ತು ಒಬ್ಬ SP ಒಳಗೆ ಕರೀತಾರೆ. ಸುಮ್ಮ ಸರ್ ಏನು ಅವನು ನಿರಪರಾಧಕ್ಕೆ ಘೋಷಣೆ ಮಾಡ್ತಾರೆ. ಇವತ್ತು ಹೇಳ್ತೀನಿ ನಾನು ಸರ್, ಅವನು ಗುಂಡಾಲತ್ತೂ ಹೇಳ್ತಾರೆ, ಅವ್ನು ಪಿಸ್ತೂಲ್ ಅಂತ ಹೇಳ್ತಾರೆ. ಅದಕ್ಕೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಹೇಳಿದ್ದು ನಾನು ಸಮರ್ಥನೆ ಮಾಡ್ತೀನಿ. ಅದು CBIಗೆ ಕೊಡಬೇಕು. ಅದು ಕಾಂಗ್ರೆಸ್ನವ್ರು ಹಾಕಿದ ಗುಂಡಿದೆ. ತಮ್ಮ ಸ್ವಂತ ಕಾರ್ಯಕರ್ತನ ಹೊಡೆಯುವಂಥ ನೀಚ ಕೃತ್ಯ ಕಾಂಗ್ರೆಸ್ನವ್ರು ಮಾಡ್ಯಾರ. ಮುಂದಿನ ದಿನಗಳಲ್ಲಿ ನಾನು ಕಾಂಗ್ರೆಸ್ ಕಾರ್ಯಕರ್ತರು ಒಂದು ವಿನಂತಿ ಮಾಡ್ಕೊತೀನಿ, ನಿಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ಯಾರೂ ಇಲ್ಲ. ನಿಮಗೆ ಹೊಡಿಲಾಕತ್ತಾರೋ ಅದು ಇಶ್ಯೂ ಮಾಡಬೇಕಾಗಿತ್ತು, ಫೇಲ್ ಆದ. ಅದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಮುಂದಿನ 2024 ಆರಾಮ್ ನೀವು ಮನೆಗೆ BJP ಇನ್ನೊಂದು ಆಡಿಯೋ ಲೀಕ್ ಆಡಿಯೋ ವಿಡಿಯೋಗಳನ್ನು ಬೇಕಾದಷ್ಟು ನಕಲಿನೂ ಇರ್ಬೋದು, ಸತ್ಯನೇ ಇರ್ಬೋದು. ಅದು ವಿಶ್ವಾಸಾರ್ಹತೆ ಕಡಿಮೆ ಇದೆ. ಈಗ ಯಾರ್ಯಾರು ಮುಖ ತೊಗೊಂಡು ದಿನ ನೋಡೋದ್ರಿಂದ ಅವ್ರು ಇದ್ರಾಗ ಬರ್ತಾವೆ. ಲಾಲೂ ಪ್ರಸಾದ್ ಯಾದವ್, ಮೋದಿಯವರು, ನಮ್ಮ ನಿತೀಶ್ ಕುಮಾರ್, ಇನ್ನೊಬ್ರು ಯಾರು ಯೋಗಿ ಆದಿತ್ಯನಾಥ್, ಎಲ್ಲರೂ ಬರ್ತಾವೆ. ಅವೆಲ್ಲ ಸತ್ಯ ಧ್ವನಿ ನೋಡಿದ್ರೆ ಹಂಗೆ ಅದಾವೆ. ಅದಕ್ಕೆ ಅವೆಲ್ಲ ನಂಬಿಕೆ ಆಗೋದಿಲ್ಲ. ವಿಡಿಯೋ ಆಡಿಯೋ CD ಫ್ಯಾಕ್ಟ್ರಿಗಳು ಯಾವ್ದಾವ ಅಂತ ಹೇಳಿ ಅವು ಮೇಲೆ ತಯಾರು ಮಾಡ್ತಿರ್ತಾವೆ. ಮತ್ತು ಅಂಜಸ್ಲಾಟ್ ಪ್ರಯತ್ನ ಮಾಡಿದ್ರೆ ಕುಮಾರಸ್ವಾಮಿ ಏನೇನು CD ಇದೆ, ವಿಡಿಯೋ ಇದೆ, ಇಂಥ ಹಲಕ